ಆತ್ಮಾನಂದ ಪೊಲೀಸ್ ಕಸ್ಟಡಿನಲ್ಲೇ ಇದ್ದಿದ್ರೆ ಸತ್ಯ ಹೊರಗೆ ಬರ್ತಿತ್ತು. ಆದ್ರೆ ನಿಮ್ಮ ಸೀನಿಯರ್ ಗ್ರೇಟ್ ಅಡ್ವೊಕೇಟ್ ನಾಗಭೂಷಣ್ ಅಂಥವ್ರನ್ನ ಬಿಡಿಸ್ಬಿಡ್ತಾರೆ. ನಾವೇನ್ ಮಾಡಕ್ಕಾಗುತ್ತೆ? ಇದೇ ಮಾತನ್ನ ನೀನೇನಾದ್ರು ಆಚೆ ಹೇಳಿದ್ರೆ ನಿನ್ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕ್ಬಿಡ್ತಿದ್ದೆ. ನಾನು ಹಾಕೋದಿರ್ಲಿ, ಕೋರ್ಟೇ ಹಾಕ್ತಾ ಇತ್ತು. ಯಾಕೆಂದ್ರೆ ಬೇಲ್ ಕೊಡೋದು ಅಡ್ವೊಕೇಟ್ಸ್ ಅಲ್ಲ, ಕೋರ್ಟ್. ಸರಿಯಪ್ಪ, ನನಗೂ ಗೊತ್ತಿದೆ ಜುಡಿಷಿಯರಿ ದೊಡ್ಡದು ಅಂತ. ಆದ್ರೆ ನಿಮ್ಮಂಥ ತಿಳಿದವರು ಕೋರ್ಟಿನ ಹಾದಿನ ತಪ್ಪಿಸಬಾರ್ದು ಅಷ್ಟೇ. ನೀವೇ ಹೇಳ್ತೀರಿ ಮನೆ ಒಳಗೆ ಕಾನೂನನ್ನು ತರಬಾರ್ದು ಅಂತ. ಆದ್ರೆ ಇಂಥ ಮನೆ ಮುರುಕರಿಗೆ, ಕೊಲೆಗಡಕರಿಗೆ ನೀವೇ ಕಾನೂನಿನ ರಕ್ಷಣೆ ಕೊಡ್ತಿದ್ದೀರಲ್ಲ, ಇದು ಸರಿನಾ? ನಾನು ಹೇಳಿದ ಸಂದರ್ಭನೇ ಬೇರೆ, ನೀನು ಹೇಳ್ತಾ ಇರೋ ಸಂದರ್ಭನೇ ಬೇರೆ. ನಿನಗೆ ಈಗಿರೋ ಸಿಟ್ಟು ರೋಷದಲ್ಲಿ ನಾನೇನು ಹೇಳಿದ್ರು ನಿನಗೆ ಅರ್ಥವಾಗಲ್ಲ. ಬಿಡು. ನಾನು ಯಾವ ತಪ್ಪನ್ನು ಮಾಡಿಲ್ಲ. ಮಿಸ್ಟರ್ ಸುಂದರೇಶ್, ನೀವು ತಪ್ಪು ಮಾಡಿದ್ದೀರಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಿಮ್ಗೆ ಯಾಕೆ ಈ ಹಠ? ಸತ್ತು ಹೋಗಿರೋ ಮಗು ನಿಮ್ದು ನಿಜ. ಈಕೆ ಆ ಮಗುವಿನ ತಾಯಿ, ನಿಮ್ ಹೆಂಡತಿ ತಾನೆ. ಅವಳ ಬಗ್ಗೆನೂ ಸ್ವಲ್ಪ ಕನ್ಸರ್ನ್ ತೋರಿಸಿ. ನನ್ನ ಮಗು ಸತ್ತಾಗಲೇ ಮಗುವಿಗೆ ಸಂಬಂಧಪಟ್ಟ ಸಂಬಂಧಗಳು ಸತ್ತು ಹೋದು. ನಾನು ಬದುಕ್ತಿರ್ಲಿಲ್ಲ. ನನ್ನನ್ನೇ ನಂಬ್ಕೊಂಡಿರೋ ಒಂದು ಜೀವ ಇದೆ, ನನ್ನ ತಾಯಿ. ಅವರಿಗೋಸ್ಕರ ಉಸಿರಾಡ್ಕೊಂಡಿದೆ. ಸುಂದರೇಶ್, ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮ್ ತರ ಯೋಚನೆ ಮಾಡಿದ್ರೆ ಈ ಜಗತ್ನಲ್ಲಿ ಯಾರು ಬದುಕೋಕೆ ಸಾಧ್ಯ ಇಲ್ಲ. ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ ಡಾಕ್ಟರ್, ಆದರೆ ನನಗೆ ಮಾತ್ರ ನನ್ನ ಮಗುವಿನ ಸಾವು ಮರೆಯಕ್ಕಾಗ್ತಿಲ್ಲ. ಮಾವ, ಒಂದು ಮಾತು. ಏನು ಹೇಳು. ಆವತ್ತು ನೀವು ಮನೆಗೆ ಬಂದಿದ್ದಾಗ ನೀವು ನಾನು ಓದಿಸಿ ದುಡ್ಡು ವಾಪಸ್ ಕೊಡ್ತೀನಿ ಅಂದಿತ್ತು ತಪ್ಪಾಯ್ತು. ಅದಕ್ಕೆ ನನಗೆ ಸಿಟ್ಟು ಬಂದಿದ್ದು. ಆಗಿದ್ದಾಯ್ತು, ಹೋಗ್ಲಿ ಬಿಡು. ನಮ್ಮ ಕಷ್ಟಕ್ಕೆ ನಾವೇ ಆಗ್ಬೇಕು ಅಂತ, ಭಾಗೀರಥಿಗೂ ನಿನಗೂ ಮದುವೆ ಮಾಡಬೇಕು ಅಂತ ನಾನು ಅಕ್ಕ ಅಂದ್ಕೊಂಡ್ವಿ. ಆದ್ರೆ ನೀನು ಹೇಳ್ದೆ ಕೇಳದೆ ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡು ಬಂದೆ. ನನ್ನ ನಂಬಿಕೆಗೆ ಸಿಡ್ಲು ಹೊಡೆದಾಗಾಯ್ತು. ಪಾಪ, ಈ ಮಗು ಮನಸ್ಸಲ್ಲೂ ನನ್ನ ಆಸೆ ತುಂಬಿಟ್ಟೆ. ಅದೇ ನನ್ನ ನೋವು. ಹೋಗ್ಲಿ ಬಿಡು, ಎಲ್ಲ ನಮ್ಮ ಹಣೆ ಬರಹ. ಆಗೋದನ್ನ ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಸರ್, ಕಾಫಿ ತೋಟ ಇದೆ, ಅಡಿಕೆ ತೋಟ ಇದೆ, 10 ಊರಲ್ಲಿ ಒಳ್ಳೆ ಹೆಸರಿದೆ ಸರ್. ಒಳ್ಳೆ ಆಸ್ತಿ ಇದೆ. ಇರೋದಿಬ್ಬರೇ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಹುಡುಗಿ ಎಮ್ಮೆ ಓದಿದ್ದಾಳೆ, ನೋಡಕ್ಕೆ ಸುಂದರವಾಗಿದ್ದಾಳೆ. ಕಣ್ಣು ಮುಚ್ಕೊಂಡು ಉಕ್ಕೋಬಹುದು. ಓಹೋ, ಹುಡುಗನ್ ನೋಡ್ತಾ ಇದ್ದೀರಾ? ಸುಂದ್ರು, ಅದು ನಿನಗೋಸ್ಕರನೇ ಅವ್ರನ್ನ ಕರೆಸಿದ್ದೀನಿ. ನನಗ ಬುದ್ಧಿಗಿದೆಯೇನಾದ್ರು ಇದೆಯೇನಮ್ಮ ನಿನಗೆ? ಎಲ್ಲ ಗೊತ್ತಿದ್ದು. ಹಳೆ ದಿನೆಲ್ಲ ನೆನೆಸ್ಕೊಂಡು ಯಾರಾದರೂ ಕೊರಗ್ತಾ ಕೂರಕ್ಕಾಗುತ್ತಾ ಸರ್? ಮೊದಲೇ ಹೆಂಡತಿ ಬದುಕಿರುವಾಗಲೇ ಯಾರಾದರೂ ಇನ್ನೊಂದು ಮದುವೆ ಆಗ್ತಾರಾ ಹೇಳಿ? ನಿಮ್ಮ ಮಗಳನ್ನ ಕೊಡ್ತೀರಾ? ಶ್ರೀನಿವಾಸ್, ಮೊದಲೇ ಯಾಕೆ ನನಗೆ ಹೇಳಲಿಲ್ಲ? ಅವ್ರ ಹೆಂಡತಿ ಸತ್ತು 1 ವರ್ಷ ಆಯ್ತು ಅಂತ ಸುಳ್ಳು ಹೇಳಿದ್ರಿ. ಮಿಸ್ಟರ್ ಶ್ರೀನಿವಾಸ್, ಮದುವೆ ಮಾಡಿಸೋದು ನಿಮ್ಮ ವೃತ್ತಿ. ಸುಳ್ಳು ಬೇಕಾದ್ರೂ ಹೇಳಿ ಮದುವೆ ಮಾಡಿಸಿ, ಆದರೆ ಸತ್ಯ ಸಾಯಿಸಿ ಮದುವೆ ಮಾಡಿಸ್ಬೇಡಿ. ಇನ್ನೊಂದು ಸಾರಿ ಸಂಬಂಧ ಗಿಂಬಂಧ ಅಂತ ಈ ಮನೆಗೆ ಬಂದರೆ ಚೆನ್ನಾಗಿರಲ್ಲ. ಹುಷಾರ್.